ನೋಡಿ ಫ್ರೆಂಡ್ಸ್, ಜಾತ್ರೆಗೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ ಆಲ್ರೆಡಿ 6 ಗಂಟೆ ಆಗಿದೆ. ಹಾಲು ಕಾಯಿಸಿಟ್ಬಿಟ್ಟು ಈಗ ಮನೆಗೆ ಆಫೀಸಿಂದ ಬಂದರು. ಜಾತ್ರೆ ಇವತ್ತು ನಮ್ಮೂರಲ್ಲಿ ಸೋಮಪುರ ಜಾತ್ರೆ. ಹಾಗಾಗಿ ಎಲ್ಲಿಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಬೇರೆಲ್ಲ ಮಧ್ಯಾಹ್ನನೇ ಆಗೋಗಿದೆ. ಮಾರ್ನಿಂಗ್ ರಜೆ ಇರಲಿಲ್ಲ ಇವತ್ತು, ಮಾರ್ನಿಂಗ್ಗೆ ಸ್ಕೂಲ್ ಇತ್ತು. ಹಾಗಾಗಿ ಅವಳು ಬಂದ ಮೇಲೆ ಸಂಜೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ಮನೆಯವರು ಈಗ ಬಂದರು, ಸ್ವಲ್ಪ ಕಾಫಿ ಮಾಡು ಅಂತೇಳಿ. ಹಾಗಾಗಿ ಕಾಫಿ ಮಾಡಿಬಿಟ್ಟು ಹಾಗೆ ಹಾಲು ಕಾಯಿಸಿಟ್ಬಿಟ್ಟು ಹೊರಡೋಣ ಅಂತೇಳಿ ಈಗ ಹೊರಡ್ತಾ ಇದ್ವಿ. ಮಧ್ಯಾಹ್ನ ರಶ್ ಅಂದರೆ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ಸಂಜೆ ಟೈಮ್ ಹೋಗೋದು. ಅವಾಗ ಏನಾಗೋದು, ಮಧ್ಯಾಹ್ನವೂ ರಶ್ ಇರೋದು ಅಂತ ಹೇಳ್ಬಿಟ್ಟು ಸಂಜೆ ಹೋಗ್ತಿದ್ದು, ಸಂಜೆ ರಶ್ ಇರ್ತಿರಲಿಲ್ಲ. ಈಗ ಸಂಜೆ ಟೈಮ್ ಹೋದರೂ ಮಧ್ಯಾಹ್ನದಷ್ಟೇ ಜನ ಇರ್ತಾರೆ. ಹಾಗಾಗಿ ಇನ್ನೇನು ಜಾತ್ರೆ ಮಾಡಲೇಬೇಕಲ್ವ, ನಮಗೋಸ್ಕರ ಅಂತಿದ್ರು ಮಾನ್ಯ ಬಿಡಬೇಕಲ್ಲ. ನೀವಾದರೆ ಸಣ್ಣಕ್ಕಿದ್ದಾಗಿಂದನೂ ಎಂಜಾಯ್ ಮಾಡಿದ್ರಿ, ನಮಗೇನು ಮಾಡಿಸಲ್ಲ, ಏನು ತೋರಿಸಲ್ಲ ಅಂತೇಳಿ ಬಂದ ಮೇಲೆ ದೊಡ್ಡ ಜಾತ್ರೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಕರ್ಕೊಂಡು ಹೋಗ್ಲಿ. ಕೊರೋನಾ ಬಂದಾಗ ಬಿಟ್ಟರೆ ಸಣ್ಣವರಿದ್ದಾಗಿಂದನೂ ಜಾತ್ರೆ ಮಿಸ್ ಮಾಡಿಲ್ಲ ಒಂದು ವರ್ಷಕ್ಕೂ. ಅದಕ್ಕೆ ಜಾತ್ರೆ ಕರ್ಕೊಂಡು ಹೋಗ್ತಿರಲ್ಲ, ಬೇಡ. ನಮ್ಮಮ್ಮನೂ ಅಷ್ಟೇ, ಅವಾಗಿಂದನೂ ಜಾತ್ರೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ಸಣ್ಣಕ್ಕಿದ್ದಾಗಿಂದ ಜಾತ್ರೆ ಮಾಡಿದ್ದೀವಿ, ಜಾತ್ರೆ ಮಿಸ್ ಮಾಡಿಲ್ಲ. ಸೊ ಇವಾಗ ಜಾತ್ರೆಗೆ ಹೋಗ್ತಾ ಇದ್ರಲ್ವಾ, ನಾನು ಸ್ಕೂಲಿಗೆ ಹೋಗಿದ್ದೆ, ನಾನು ಬಂದಮೇಲೆ ಜಾತ್ರೆಗೆ ಹೋಗೋದು ಅಂತ, ಅದಕ್ಕೆ ಸಂಜೆನೇ ಹೋಗ್ತಾ ಇದ್ದೀವಿ. ಆ ಸ್ಕೂಲಲ್ಲಿ ಆಗಿದ್ರೆ ಜಾತ್ರೆಗೆಲ್ಲ ರಜೆ ಕೊಡ್ತಾಯಿದ್ರು, ಆವಾಗ ಮಧ್ಯಾಹ್ನನೇ ಹೋಗ್ಬೋದಿತ್ತು. ಆದರೆ ಈ ಸ್ಕೂಲಲ್ಲಿ ರಜೆ ಕೊಡಲ್ಲ, ಸೊ ಅದಕ್ಕೆ ಸಂಜೆ ಹೋಗ್ತಾ ಇದ್ದೀವಿ. ಇವಾಗ ಜಾತ್ರೆಗೆ ಬಂದ್ವಿ. ಅಮ್ಮ ಹೇಳಿದ್ರಲ್ವ ಆವಾಗಲೇ, ಮಧ್ಯಾಹ್ನ ಅಷ್ಟೇ ಅಲ್ಲ ಸಂಜೆನೂ ಅಷ್ಟೇ ರಶ್ ಇರುತ್ತೆ. ಇವಾಗ ಸಂಜೆ ಹೋದರೂ ಅಷ್ಟೇ ರಶ್, ಮಧ್ಯಾಹ್ನ ಹೋದರೂ ಅಷ್ಟೇ ರಶ್ ಅಂತ ಅದೇ ಥರನೇ ಇದೆ ನೋಡಿ. ಹಾಗೆ ಇಲ್ಲಿ ತೇರು ನಿಲ್ಲಿಸಿದ್ದಾರೆ. ಬೆಳಗ್ಗೆ ಎಲ್ಲ ತೇರಾಯ್ತಲ್ಲ, ಅದನ್ನ ಇಲ್ಲೇ ನಿಲ್ಲಿಸಿದ್ದಾರೆ. ಹಾಗೆ ಅದಕ್ಕೂ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನವೂ ಅಷ್ಟೇ ಜಾತ್ರೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ರು. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ನೋಡ್ತಾ ಇದ್ದೀವಿ ಏನು ತೊಗೊಳೋದು, ಏನು ಶಾಪಿಂಗ್ ಮಾಡೋದು ಅಂತ. ಇಲ್ಲಿ ಅಡುಗೆ ಮನೆಗೆ ಏನು ಬೇಕೋ ಅದೆಲ್ಲ ಇಟ್ಟಿದ್ದಾರೆ. ಹಂಚು ಪ್ಲೇಟ್ಸ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಆ ಕಡೆ ಇಟ್ಟಿದ್ರು. ಅದನ್ನು ಹಾಗೆ ನೋಡ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಏನೇನು ಅಂಗಡಿಗಳನ್ನು ಹಾಕಿದ್ದಾರೆ ಅಂತೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೂ ಅಕ್ಕಂಗೂ ಜಾತ್ರೆಗೆ ಬಂದರೆ ಗೇಮ್ ಆಡಬೇಕು ಅಂತ ತುಂಬ, ಸೊ ಅದಕ್ಕೆ ಫಸ್ಟು ಗೇಮ್ಸ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಸಣ್ಣ ಮಕ್ಕಳೆಲ್ಲ ಕಾರಲ್ಲಿ ಬೈಕಲ್ಲೆಲ್ಲ ಆಟ ಆಡ್ತಾರಲ್ವ, ಆ ಗೇಮ್ಸ್ ಇದೆ. ಅದೆಲ್ಲ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಈ ಕಡೆ ಸೈಡ್ ಬಂದುಬಿಟ್ಟು ಅದೇನೋ ಬಾಲಲ್ಲಿ ಚೊಂಬು ಹೊಡಿಯೋದಂತೆ, ಸ್ವಲ್ಪ ದೂರ ಇರುತ್ತೆ ಚೊಂಬು. ಅದು ನೋಡಿದ್ರೆ ನಮಗೆ ವಾಪಸ್ ದುಡ್ಡು ಕೊಡ್ತಾರಂತೆ, ಆ ಗೇಮ್ ಇತ್ತು. ಹಾಗೆ ಇಲ್ಲಿ ನಾನು ಮತ್ತು ಅಕ್ಕ ಬ್ರೇಕ್ ಡ್ಯಾನ್ಸ್ ಆಡೋದಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಬ್ರೇಕ್ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಹೋಗ್ತಾ ಇದ್ದೀವಿ. ಜಾತ್ರೆ ಆದಮೇಲೆ ಎಲ್ಲರೂ ಬಂದಿರ್ತಾರೆ, ಎಲ್ಲರೂ ಸಿಗ್ತೀವಲ್ವ. ಇಲ್ಲಿ ಮಾನ್ವಿ, ಮೌರ್ಯ, ಅತ್ತೆ, ಮಾಮ ಎಲ್ಲರೂ ಸಿಕ್ಕಿದ್ರು. ಹಾಗೆ ಪಪ್ಪ ಅಮ್ಮನೂ ಅಲ್ಲೇ ಮಾತಾಡಿಸ್ತಾಯಿದ್ರು. ನಾನು ಅಕ್ಕ ಬ್ರೇಕ್ ಡ್ಯಾನ್ಸ್ ಆಡೋದಕ್ಕೆ ಹೋಗಿದ್ವಿ. ನನಗೆ ಬ್ರೇಕ್ ಡ್ಯಾನ್ಸ್ ಆಡೋದಕ್ಕೆ ತುಂಬಾ ಇಷ್ಟ. ಸರಿ ಆಡಿದ್ದು ನಾನು ಬ್ರೇಕ್ ಡ್ಯಾನ್ಸು, ಆವಾಗಿಂದ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಜಾತ್ರೆಗೆ ಬಂದಾಗೆಲ್ಲ ಆಡ್ತಾ ಇರ್ತೀನಿ. ಹಾಗೆ ಎಲ್ಲರೂ ಎಕ್ಸಿಬಿಷನ್ ಇದ್ದರೆ ಅಲ್ಲಿಗೆ ಹೋಗ್ತೀವಲ್ಲ, ಅಲ್ಲೂ ಬ್ರೇಕ್ ಡ್ಯಾನ್ಸ್ ಆಡ್ತೀನಿ. ತುಂಬ ಇಷ್ಟ ಆಗಿದೆ ಆ ಗೇಮ್ ನನಗೆ. ಅಮ್ಮ ಇಲ್ಲಿ ವಿಡಿಯೋ ಮಾಡ್ತಾಯಿದ್ರು. ಹಾಯ್ ಮಾಡೋಣ ಅಂತ ಅಂದರೆ ಪಪ್ಪ ಅಮ್ಮ ಕಾಣಿಸ್ತಾರೆ ಇಲ್ಲ ನಮಗೆ ಎಲ್ಲಿದ್ದಾರೆ ಅಂತ, ಆ ಥರ ತಿರುಗ್ತಾ ಇತ್ತು ಅದು. ಹಾಗೆ ಇಲ್ಲಿ ಮಾಮ ಮತ್ತು ಅತ್ತೆ ಸಿಕ್ಕಿದ್ರು ಅಂತ ಹೇಳಿದ್ವಲ್ಲ, ಅವ್ರನ್ನೂ ಹಾಗೆ ಮಾತಾಡಿಸ್ತಾ ಇದ್ದೀವಿ. ಇಲ್ಲಿ ಮೌರ್ಯ, ಮಾನ್ವಿ ಅವ್ರ ಜೊತೆ ಎಲ್ಲರೂ ಮಾತಾಡಿಸ್ಕೊಂಡು ಇವಾಗ ಕೊಲಂಬಸ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಬ್ರೇಕ್ ಡ್ಯಾನ್ಸ್ ಆಡಾಯಿತು, ನೆಕ್ಸ್ಟು ಕೊಲಂಬಸ್ ಆಡ್ತಿದ್ದೀವಿ. ಹಾಗೆ ಸುತ್ತಲೂ ಗೇಮ್ಸ್ ಇತ್ತು. ಬೈಕಲ್ಲಿ ಆಟ ಆಡೋದು, ಆಮೇಲೆ ಕಾರಲ್ಲಿ ಆಟ ಆಡೋದು, ಹಾಗೆ ಟ್ರೈನು ಇತ್ತು. ಟ್ರೈನಲ್ಲಿ ರೌಂಡ್ ಹೊಡ್ಸ್ಕೊಂಡು ಕರ್ಕೊಂಬರ್ತಾರೆ. ನಾನು ಮತ್ತು ಅಕ್ಕ ಇವಾಗ ಟಿಕೆಟ್ ತಗೊಂಡು ಹೋಗಿ ಲಾಸ್ಟ್ ಸೀಟಲ್ಲಿ ಕೂತ್ಕೊತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಆಡ್ತಾ ಇರೋದು ಈ ಗೇಮ್ನ, ಅಕ್ಕನೂ ಫಸ್ಟ್ ಟೈಮ್ ಆಡ್ತಾ ಇರೋದು.
ಸೊ ಅದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀವಿ ಯಾವ ಥರ ಇರುತ್ತೆ ಅಂತ. ಅಲ್ಲಿ ಹೋಗಿ ಸುಮಾರು ಹೊತ್ತು ಕಾಯ್ತಾನೇ ಇದ್ವಿ, ಒಂದು 10 ನಿಮಿಷ. ಅದು ಆಡಿಸ್ತಾನೇ ಇರಲಿಲ್ಲ, ಕಾದಿ ಸಾಕಾಗೋಯಿತು. ಆಮೇಲೆ ಸ್ಟಾರ್ಟ್ ಮಾಡಿದ್ರು. ಹೋಗಿ ಲಾಸ್ಟ್ ಸೀಟಲ್ಲಿ ಬೇರೆ ಕೂತಿದ್ದೀವಿ. ಅಕ್ಕಂಗೇನು ಭಯ ಆಗಲಿಲ್ಲ, ನನಗಂತೂ ಫುಲ್ಲು ಭಯ ಅಂದರೆ ಭಯ ಆಗ್ತಿತ್ತು. ನಾನು ಕಣ್ಣು ಮುಚ್ಕೊಂಡು ತಲೆ ಬಗ್ಗಿಸ್ಕೊಂಡು ಹಾಗೆ ಕೂತ್ಬಿಟ್ಟಿದ್ದೆ. ಜಾಯಿಂಟ್ ವೀಲಲ್ಲಿ ಇನ್ನೂ ಮೇಲೋಗುತ್ತೆ, ಅದರಲ್ಲಿ ಭಯ ಆಗಲಿಲ್ಲ, ಇದರಲ್ಲಂತೂ ತುಂಬ ಭಯ ಆಗ್ತಿತ್ತು ನನಗೆ, ಯಾಕಂತ ಗೊತ್ತಿಲ್ಲ. ಅವಳು ಫುಲ್ಲು ಎಂಜಾಯ್ ಮಾಡಿಕೊಂಡು ಕೂಗ್ಕೊಂಡು ಎಲ್ಲ ಇದ್ದಾಳೆ, ಆದರೆ ನಾನು ಫುಲ್ಲು ತಲೆ ಬಗ್ಗಿಸ್ಕೊಂಡು ಹಾಗೆ ಕೂತ್ಬಿಟ್ಟಿದ್ದೀನಿ. ಹೋಗ್ಬೇಕಾದ್ರೆ ಏನೂ ಭಯ ಆಗ್ತಿರ್ಲಿಲ್ಲ, ಅದು ಮೇಲೆ ಕೆಳಗೆ ಬರ್ತಿತ್ತಲ್ಲ ಆವಾಗಲೇ ಭಯ ಆಗ್ತಿದ್ದಿದ್ದು. ಅದಕ್ಕೆ ನಾನು ಕಣ್ಣು ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ, ಫುಲ್ಲು ತಲೆ ಬಗ್ಗಿಸ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ದೆ. ಹಾಗೆ ನೆಕ್ಸ್ಟ್ ಏನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಕೊಲಂಬಸಲ್ಲಿ ಕುತ್ಕೊಂಡು ತಲೆ ಗಿರ ಹತ್ತಿತ್ತು, ಅದಕ್ಕೆ ನೆಕ್ಸ್ಟ್ ಏನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ಬ್ರೇಕ್ ಡ್ಯಾನ್ಸಲ್ಲಿ ಏನೂ ಭಯ ಆಗಲಿಲ್ಲ, ಅದನ್ನೇ ಇನ್ನೊಂದು ಸ್ವಲ್ಪ ಹೊತ್ತು ಆಡಿಸ್ಬೋದಿತ್ತು. ಆ ಬ್ರೇಕ್ ಡ್ಯಾನ್ಸಿಗಿಂತ ಜಾಸ್ತಿ ಹೊತ್ತು ಇದನ್ನು ಆಡಿಸ್ಬಿಟ್ರು. ಆಮೇಲೆ ನಿಲ್ಲಿಸೋ ಟೈಮಿಗೆ ನಾನು ಹಾಯ್ ಮಾಡ್ತಾಯಿದ್ದೀನಿ, ಅಲ್ಲಿ ಎಲ್ಲ ಮುಗೀತಲ್ಲ ಅಂತ ಆವಾಗ ಕತ್ತೆತ್ತದೆ. ಬಂದ್ವಿ, ಟೈಮ್ ಆಗಲೇ 8:45 ಆಗಿದೆ. ರೈಸ್ ಎಲ್ಲ ಮಾಡಿಟ್ಟಿದ್ದೆ, ಸಾಂಬಾರು ರೈಸು ಎಲ್ಲ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡ್ತಾ ಇದ್ದೀನಿ. ಮುದ್ದೆ ಒಂದು ಆಯ್ತಂದರೆ ಮುದ್ದೆ ಒಂದು ಮಾಡಿದ್ರೆ ಆಯಿತು. ಮುದ್ದೆಗೆ ಇಟ್ಕೊಂಡಿದ್ದೀನಿ. ಏನು ಈ ಸರಿ ಅಂತ ಜಾತ್ರೆ ಎಲ್ಲ ಏನು ಇಷ್ಟ ಆಗಲಿಲ್ಲ, ಅಷ್ಟೆಲ್ಲ ಏನು ಚೆನ್ನಾಗಿತ್ತು ಅಂತ ಅನ್ನಿಸ್ಲಿಲ್ಲ ಜಾತ್ರೆ. ಹಾಗಾಗಿ ಬೇಗನೆ ಹೋಗಿ ಬೇಗನೆ ಬಂದ್ವಿ. ಇಲ್ಲಿ ಅಮ್ಮ ನೈಟು ಡಿನ್ನರ್ಗೆ ಮುದ್ದೆ ಮಾಡ್ತಾಯಿದ್ದಾರೆ, ಹಾಗೆ ಇಲ್ಲಿ ರೈಸ್ ಮಾಡಿ ಇಟ್ಕೊಂಡಿದ್ದಾರೆ. ಸೊಪ್ಪಿನ ಸಾರು ಮಾಡಿದ್ರಂತೆ ಮಧ್ಯಾಹ್ನನೇ. ನನಗೆ ಗೊತ್ತಿರಲಿಲ್ಲ ಸೊಪ್ಪಿನ ಸಾರು ಮಾಡಿದ್ದಾರೆ ಅಂತ. ಇವಾಗ ಹೋಗಿ ಏನು ಊಟ, ಏನು ಮಾಡ್ತಾರೆ, ಸಾಂಬಾರು ಹಂಗೆ ಹಿಂಗೆ ಅಂತ ಕೇಳ್ತಾ ಇದ್ದೆ. ನೋಡಿದ್ರೆ ಸೊಪ್ಪಿನ ಸಾರು ಮಾಡಿದರು, ಫುಲ್ಲು ಖುಷಿ ಆಯಿತು. ಹಾಗೆ ಇಲ್ಲಿ ನಾನು ಮತ್ತು ಅಕ್ಕ, ಗೊತ್ತಲ್ಲ ನಿಮಗೆ ಯಾವಾಗಲೂ ಏನು ಮಾಡ್ತಾ ಇರ್ತೀವಿ ಅಂತ, ಕಬಡ್ಡಿ ಆಡ್ತಾ ಇದ್ದೀವಿ ಇವತ್ತು. ಪಿಂಕ್ ಪ್ಯಾಂಥರ್ಸ್ ಮತ್ತು ತೆಲುಗು ಟೈಟನ್ಸ್ ಇಂದು ಮ್ಯಾಚ್ ಇತ್ತು, ಅದನ್ನು ನೋಡ್ತಾ ಕೂತಿದ್ದೀವಿ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಹಾಗೆ ಅಮ್ಮ ಇಲ್ಲಿ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸಿ, ಹಾಗೆ ತುಳಸಿ ಕಟ್ಟೆಗೂ ರಂಗೋಲಿ ಬಿಡಿಸಿ ಹೂವು ಎಲ್ಲ ಮುಡಿಸಿದ್ದಾರೆ. ಹಾಯ್ ಫ್ರೆಂಡ್ಸ್, ಇವತ್ತು ಎತ್ನಿಕ್ ಡೇ ಇದೆ, ಅದಕ್ಕೆ ತಲೆ ಬಚ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ತಲೆ ಬಚ್ಕೊಳ್ತಾ ಇದ್ದಾಳೆ ನನಗೆ. ಈಗ ಸಿಕ್ಕೆಲ್ಲ ಬಿಡಿಸ್ಕೊಳ್ಳೋಣ, ಬಿಡಿಸಾಗಿದೆ. ಇದು ನನ್ನ ಹೇರ್ ಸ್ಟೈಲು ಫ್ರೆಂಡ್ಸ್, ಈ ಥರ ಅಂತ ಜೊತೆ ಅಲ್ಲ. ಒಂದು ಸೈಡಿಂದ ಆಯಿತು ಫ್ರೆಂಡ್ಸ್, ಇನ್ನೊಂದು ಸೈಡಿಂದಿದೆ. ನನಗೆ ಚೆನ್ನಾಗೇ ಕಾಣ್ತಿಲ್ಲ ಫ್ರೆಂಡ್ಸ್, ಇದು ನೋಡಿ ಇಲ್ಲಿ ಹಿಂಗಂತ. ಎಲ್ಲ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್, ಹೆಂಗೆ ಕಾಣ್ತಿದೆ ಕಮೆಂಟ್ ಮಾಡಿ. ಎತ್ನಿಕ್ ಡೇ ಇರೋದ್ರಿಂದ ಅವಳು ನನಗೆ
ತಲೆ ಕೊಡ್ತಾ ಇದ್ದಾಳೆ. ನಾನು ಹಿಂಗೆ ಚೆನ್ನಾಗಿ ಬಂದಿಲ್ಲ, ಹಂಗೆ ಚೆನ್ನಾಗಿಲ್ಲ, ಈ ಥರ ಆಗ್ತೀಯಾ ಆ ಥರ ಆಗ್ತೀಯಾ ಅಂತ ಅವಳಿಗೆ ಹೇಳ್ಕೊಂಡು ಕೂತಿದ್ದೀನಿ. ಇಲ್ಲೆಲ್ಲ ಜಡೆ ಹಾಕಿದ್ದಾಳೆ, ಮತ್ತು ಮೇಲ್ಗಡೆನೂ ಸ್ಟೆಪ್ ಜಡೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇವಾಗ ಟ್ರೆಡಿಷ್ನಲ್ ಆಗಿರಬೇಕಲ್ವ ಡ್ರೆಸ್ಸು, ಅದಕ್ಕೆ ಲೆಹೆಂಗಾ ತೊಗೊಳಕ್ಕೆ ಬರ್ತಾಯಿದ್ದೀನಿ. ಇದು ಅನಿಯಣ್ಣನ ಮದುವೆದು ಲೆಹೆಂಗಾ, ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಳಿಗೆ ಮೇಕಪ್ ಮಾಡೋಕ್ಕೆ ಎಷ್ಟು ಜನ ನಿಂತ್ಕೊಳ್ಬೇಕು. ಇಲ್ಲಿ ಅಮ್ಮ ಮತ್ತು ಅಕ್ಕ ನಿಂತ್ಕೊಂಡು ನನಗೆ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅಮ್ಮ ಇವಳಿಗೆ ರೆಡಿ ಮಾಡೋದಕ್ಕೆ ಎಷ್ಟು ಜನ ನಿಂತ್ಕೊಬೇಕು ಅಂತ. ಮೇಕಪ್ ಎಲ್ಲ ನಾನೇ ಮಾಡ್ಕೊತೀನಿ, ಆದರೆ ನನಗೆ ಚೌಲಿ ಹಾಕ್ಬಿಟ್ಟು ಬ್ಯಾಂಗಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಡೋದು ಅಮ್ಮ ಮತ್ತು ಅಕ್ಕನೇ. ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದಾರೆ. ಅಕ್ಕ ಇಲ್ಲಿ ಚೌಲಿ ಹಾಕ್ತಾ ಇದ್ದಾಳೆ. ನನಗೆಲ್ಲ ರೆಡಿ ಮಾಡೋದಕ್ಕೂ ಮುಂಚೆನೇ ಮೇಕಪ್ ಮಾಡ್ಕೊಳಕ್ಕೆ ಶುರು ಮಾಡಿದ್ದೆ ನಾನು. ಆದರೂ ನನ್ನ ಮೇಕಪ್ ಇನ್ನೂ ಮುಗಿತಾನೇ ಇರಲಿಲ್ಲ. ಅಂದರೆ ಏನಾದರೂ ಒಂದು ಮಿಸ್ ಮಾಡ್ಕೊತಾನೇ ಇದ್ದೆ. ಲಾಸ್ಟಿಗೆ ಲಿಪ್ಸ್ಟಿಕ್ಕು ಹಚ್ಕೊಂಡಿರಲಿಲ್ಲ ನಾನು. ಅಕ್ಕ ಹೇಳಿ ಅದನ್ನು ನೆನ್ಪು ಮಾಡಿಸಿದ್ದು ನನಗೆ. ಕೊನೆಯದಾಗಿ ಮಾನ್ಯನ ಔಟ್ಫಿಟ್ ಈ ಥರ ಇದೆ ನೋಡಿ. ಚೆನ್ನಾಗಿಲ್ಲ ಮಾನ್ಯ, ಚೆನ್ನಾಗಿ ಕಾಣ್ತಿಲ್ಲ ಅಲ್ವಾ ಫ್ರೆಂಡ್ಸ್? ನೋಡಿ. ಹಾಗೆ ಇಲ್ಲಿ ಅಮ್ಮ ನಾನು ರೆಡಿ ಆಗಿದ್ನಲ್ವಾ, ಅದಕ್ಕೆ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಆ ಥರ ನಿಂತ್ಕೋ, ಈ ಥರ ನಿಂತ್ಕೋ, ಹಿಂಗೆ ಫೋಟೋ ತೆಗಿತೀನಿ, ಹಂಗೆ ಫೋಟೋ ತೆಗಿತೀನಿ ಅಂತ ಬರೀ ಫೋಟೋಸ್ನ ತೆಗಿತಿದ್ದಾರೆ. ಇವಾಗ ಒಳಗಡೆ ಎಲ್ಲ ಫೋಟೋ ತೆಗ್ದಾಯಿತು, ಇವಾಗ ಹೊರಗಡೆ ಫೋಟೋ ತೆಗಿತೀನಿ ಅಂದರು. ಹಾಗೆ ಸರಿ ಅಂದ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಇವಾಗ ಒಳಗೆ ಹೋಗ್ಬಿಟ್ಟು ತಿಂಡಿ ತಿಂತಾ ಇದ್ದೀನಿ. ಬಸ್ ಬಂದುಬಿಟ್ಟು ಎಷ್ಟು ಸ್ಪೀಡಾಗಿ ತಿಂಡಿ ತಿಂತಿದ್ದೀನಿ ನಾನು ಅಂದರೆ, ತುರ್ಕೊತಾ ಇದ್ದೀನಿ ಹಂಗೆ ಬಾಯಿಗೆ, ಬಸ್ ಬಂತು ಅಂದ್ಬಿಟ್ಟು. ಹಾಗೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ನೋಡಿದ್ರೆ ಅಲ್ಲಿ ಬಸ್ಸು 15 ಮಿನಿಟ್ಸ್ ಕಾದರೂ ಬರಲೇ ಇಲ್ಲ. ಆವಾಗ ಅಮ್ಮ ಪಾಪ ಬೈತಾ ಇದ್ರು ನನಗೆ, ಎಷ್ಟು ಅರ್ಜೆಂಟ್ ಮಾಡ್ತೀಯ ಅಂತ ಅಂದರೆ ನೀನು ಬಸ್ ಬಂದು ಆಗಲೇ ನಿಂತೇ ಬಿಟ್ಟಿದ್ಯೇನೋ ಅನ್ನೋ ಥರ ಅರ್ಜೆಂಟ್ ಮಾಡ್ತಾ ಇರ್ತೀಯ ಅಂತ ಹೇಳ್ತಾ ಇದ್ರು. ಪಪ್ಪ, ಅಮ್ಮ, ಅಕ್ಕ ಎಲ್ಲರೂ ಬಂದಿದ್ದರು. ನನ್ನನ್ನು ಬಸ್ಸಿಗೆ ಹತ್ಸೋಗೋಕ್ಕೆ 3 ಜನನೂ ಬಂದಿದ್ದರು. ಇನ್ನೂ ಬಸ್ ಬಂದಿರಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಮತ್ತೆ ಫೋಟೋಗೆ ಇಟ್ಕೊಂಡ್ಬಿಟ್ರು. ಬ್ಯಾಗ್ ಬಿಚ್ಚು ಫೋಟೋ ತೆಗಿತೀನಿ, ಅಲ್ಲೇನೋ ಫೋಟೋ ತೆಗೆಸ್ಕೊಳಕ್ಕೆ ಸರಿಯಾಗಲಿಲ್ಲ, ಇಲ್ಲಿ ಫೋಟೋ ತೆಗಿತೀನಿ ಅಂತ ಮತ್ತೆ ಫೋಟೋ ತೆಗಿತಿದ್ದಾರೆ. ಕಾರ್ ಹತ್ರ ಹಂಗೆ ನಿಂತ್ಕೋ, ಹಿಂಗೆ ನಿಂತ್ಕೋ, ಆ ಕಡೆ ತೋಟದ ಕಡೆ ಹೋಗು, ಅಲ್ಲಿ ನಿಂತ್ಕೋ, ಆ ಥರ ಫೋಟೋ ತೆಗಿತಾ ಇದ್ದಾರೆ. ಚೆನ್ನಾಗಿ ರೆಡಿಯಾಗಿದ್ದರೆ ಸಾಕು ನಾನು ಮತ್ತು ಅಕ್ಕ. ಚೆನ್ನಾಗಿ ರೆಡಿಯಾಗಿದ್ದಂಗೆ ಮಾಮೂಲಿ ಡ್ರೆಸ್ ಹಾಕ್ಕೊಂಡ್ರು ಸಾಕು ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ. ಆವಾಗಲೂ ಅಷ್ಟೇ ಹಿಂಗೆ ಫೋಟೋ ತೆಗಿತೀನಿ, ಹಂಗೆ ಫೋಟೋ ತೆಗಿತೀನಿ ಅಂತ ಬಂದುಬಿಟ್ಟು ಫೋಟೋ ತೆಗಿತಾ ಇರ್ತಾರೆ. ಏನಕ್ಕೆ ಹಂಗೆ ತೆಗಿತೀರಾ ಅಂದರೆ ಇದೆಲ್ಲ ಒಂದು ಮೆಮೊರಿ, ಹಾಗೆ ಇರುತ್ತದು ಅಂತ ಹೇಳ್ಬಿಟ್ಟು ಫೋಟೋ ತೆಗಿತಾ ಇರ್ತಾರೆ. ನೋಡ್ತಾ ಇದ್ದೀರಲ್ವ ಎಷ್ಟೊತ್ತಾಯಿತು ಫೋಟೋ ತೆಗ್ಸ್ಕೊತಾನೇ ಇದ್ದೀನಿ ನಾನು. ಇನ್ನೂ ಬಸ್ ಬಂದಿಲ್ಲ. ನಾನು ಸುಮ್ಮನೆ ಅಷ್ಟೊಂದು ಅರ್ಜೆಂಟಾಗಿ ತಿಂಡಿ ತಿಂದ್ಕೊಂಡು ಬಂದೆ ಅಂತ ಅನಿಸುತ್ತೆ. ಇವಾಗ ನೋಡಿ ಆ ತೋಟದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹಿಂದೆ ತಿರ್ಕೊಂಡು ನಿಂತ್ಕೋ, ಹಾಗೆ ಫೋಟೋ ತೆಗಿತೀನಿ, ಹಿಂದೆಯಿಂದ ಚೌಲಿ ಇದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೂ ಫೋಟೋ ತೆಗಿತಾ ಇದ್ದಾರೆ. ಫೋಟೋಸ್ ಎಲ್ಲ ತೆಗ್ಸ್ಕೊಂಡಾಯಿತು. ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಇನ್ನೂ ಬಸ್ಸೇ ಬರಲಿಲ್ಲ ನಂದು. ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ಸಿಗೋಸ್ಕರ. ಇವಾಗ ಬಂತು ನನ್ನ ಬಸ್ಸು, ಅದಕ್ಕೆ ಮುಂದೆ ಹೋಗ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿ ಮಾಡಿ ಇವಾಗ ಬಂತು. ನಾನು ತಿಂದಿದ್ದು ಅರ್ಜೆಂಟ್ ನೋಡಿದ್ರೆ ಬಂದೇ ಬಿಟ್ಟಿದ್ಯೇನೋ ಬಸ್ಸು ಅನ್ನೋ ರೀತಿ ನಾನು ಅರ್ಜೆಂಟ್ ಮಾಡಿದೆ ಇವತ್ತು.
ಇವತ್ತು ಮಾನ್ಯನೇ ನಾನೇ ವಾಯ್ಸ್ ಓವರ್ ಕೊಡ್ತೀನಿ ಜಾತ್ರೆ ಮಾಡಿದ್ದು ಲಾಗ್ ಎಲ್ಲ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ಕೊಡು ಅಂತ ಹೇಳಿದೆ. ಅವಳೇ ವಾಯ್ಸ್ ಓವರ್ ಕೊಟ್ಟಳು. ಹಾಗೆ ಅವತ್ತು ಎತ್ನಿಕ್ ಡೇ ಇದ್ದಿದ್ದರಿಂದ ಅವಳು ಸ್ಕೂಲಿಗೆಲ್ಲ ರೆಡಿ ಆಗಿಬಿಟ್ಟು ಹೋದ್ಲು. ಈಗ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೆಸರು ಬೇಳೆ ಹಾಗೆ ಟೊಮೆಟೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯೋಕೆ ಇಟ್ಕೊತಾ ಇದ್ದೀನಿ. ಬೇಳೆ ಬೇಯೋಷ್ಟೊತ್ತಲ್ಲಿ ಈರುಳ್ಳಿ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿಕೊಂಡೆ. ಸಾಂಬಾರು ಈರುಳ್ಳಿ ತೊಗೊಂಡು ಬಂದಿದ್ದೆ ಮೊನ್ನೆ ಸಂತೆಗೆ ಹೋದಾಗ. ಹಾಗಾಗಿ ಅದರದ್ದೇ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಈರುಳ್ಳಿ ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂದ ಕೂಡಲೇ ಇದಕ್ಕೆ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಘಮ ಬಿಡೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಹುಳಿ. ನಾನು ಯಾವಾಗಲೂ ದಪ್ಪ ದಪ್ಪ ಈರುಳ್ಳಿನ ಹೆಚ್ಚಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೆ. ಇವತ್ತು ಈ ಸರಿ ಸಂತೆಗೆ ಹೋದಾಗ ಏನಾಯಿತು, ಸಣ್ಣ ಸಣ್ಣ ಈರುಳ್ಳಿ ಎಲ್ಲ ಇತ್ತು, ಇನ್ನೂ ಚಿಕ್ಕ ಚಿಕ್ಕ ಈರುಳ್ಳಿ ಇತ್ತು. ಅದು ಯಾಕೋ ಅಷ್ಟು ಚೆನ್ನಾಗಿರಲಿಲ್ಲ. ಹಾಗಾಗಿ ಇದೊಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿತ್ತು. ಈ ಈರುಳ್ಳಿನ 1 kg ತೊಗೊಂಬಂದಿದ್ದೆ. ಒಂದು 3/4 kgಯಷ್ಟು ಹಾಕ್ತಾಯಿದ್ದೀನಿ ನಾನು ಈರುಳ್ಳಿನ. ತುಂಬಾ ಚೆನ್ನಾಗಾಗುತ್ತೆ ಈ ಥರ ಈರುಳ್ಳಿ ಅಂದರೆ ಸಾಂಬಾರು ಟೇಸ್ಟು ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ದಪ್ಪ ಈರುಳ್ಳಿಗಿಂತ. ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಬೆಳ್ಳುಳ್ಳಿ ಫ್ರೈ ಆಗ್ತಿದ್ದ ಹಾಗೆ ಈರುಳ್ಳಿ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಆದಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಆವಾಗ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಈರುಳ್ಳಿ ಎಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ. ಉಪ್ಪು ಸೇರಿಸ್ಕೊಂಡ್ರೆ ಈರುಳ್ಳಿನೂ ಬೇಗ ಫ್ರೈ ಆಗುತ್ತೆ. ಹಾಗೆ ಈರುಳ್ಳಿ ಕೂಡ ಉಪ್ಪು ಎಳ್ಕೊಂಡು ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ತಿನ್ನಬೇಕಾದ್ರೆ ಸಿಕ್ಕಿದ್ರೆ ಅಂತೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು 4ರಿಂದ 5 ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಬೇಳೆ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಟೊಮೆಟೊ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಏನು ನಾನು ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡೆ ಆ ಈರುಳ್ಳಿನೆಲ್ಲ ಬೇಳೆ ಜೊತೆ ಸೇರಿಸ್ಕೊತಾ ಇದ್ದೀನಿ. ಬೇಳೆ ಜೊತೆ ಎಲ್ಲದೂ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹುಳಿ ಸಾರು ಪುಡಿ ಸೇರಿಸ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡಿದ್ದ ನಂತರ ನಾನೇನು ಫ್ರೈ ಮಾಡಿಟ್ಕೊಂಡಿದ್ದೆ ಪ್ಯಾನು ಅದನ್ನೆಲ್ಲ ಒಂದು ಸ್ವಲ್ಪ ವಾಶ್ ಮಾಡಿಬಿಟ್ಟು ಆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇನ್ನು ಬೇಯಿಸ್ಕೊಂಡು ಇಟ್ಕೊಂಡಿರೋ ಟೊಮೊಟೊ ಎಲ್ಲ ತೆಗೆದಿಟ್ಕೊಂಡಿದ್ದೆ, ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ಇದ್ರ ಜೊತೆನೇ ಸೇರಿಸ್ಕೊಂಡ್ಬಿಡ್ತೀನಿ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಆವಾಗಲೇ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಅಲ್ವಾ. ಈಗ ಸಾಂಬಾರು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಏನಾದ್ರು ಕಡಿಮೆ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಹುಣಸೆ ರಸನೂ ಸೇರಿಸ್ಕೊಬೋದು. ಈಗ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಅಥವಾ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರಾಗಿರೋ ಈರುಳ್ಳಿ ಹುಳಿ ರೆಡಿ ಆಗುತ್ತೆ. ಇಲ್ಲಿಗೆ ಈ ಲಾಗ್ ಕೂಡ ಎಂಡ್ ಮಾಡ್ತೀನಿ. ಇವತ್ತಿನ ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ.